108 ವರ್ಷಗಳ ಹಿಂದೆ ಅಂದ್ರೆ 1912ರಲ್ಲಿ 269 ಮೀಟರ್ ಉದ್ದ 50 ಮೀಟರ್ ಎತ್ತರ ಇರೋ ಟೈಟಾನಿಕ್ ಎಂಬ ದೊಡ್ಡ ಹಡಗು ಸಾವಿರಾರು ಜನರನ್ನು ಹೊತ್ತು ಸಮುದ್ರದಲ್ಲಿ ಪ್ರಯಾಣಿಸುತ್ತಿರುವಾಗ ಸಮುದ್ರದಲ್ಲಿ ಇದ್ದ ದೊಡ್ಡ ಮಂಜುಗಡ್ಡೆಯನ್ನ ಡಿಕ್ಕಿ ಹೊಡೆದು ಸಮುದ್ರದಲ್ಲಿ ಮುಳುಗಿ ಹೋಗುತ್ತೆ. ಇದು ಪ್ರಪಂಚ ಮರೆಯಲಾಗದ ಒಂದು ದೊಡ್ಡ ದುರ್ಘಟನೆ. ಈ ದಿನ ನಾವು ಇಂತಹ ಅತಿ ದೊಡ್ಡ ಪ್ರಪಂಚದ 5 ಪ್ರಯಾಣಿಕ ಹಡಗುಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ, ಆದ್ದರಿಂದ ಕೊನೆವರೆಗೂ ನೋಡಿ. ಇಷ್ಟ ಆದ್ರೆ ಲೈಕ್ ಮಾಡಿ. ಅದೇ ರೀತಿ ನಮ್ಮ ವಿಡಿಯೋ ಕೆಳಗಡೆ ಕಾಣಿಸುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ. ಸಿಂಫನಿ ಆಫ್ ದ ಸೀಸ್ ಇದು ಪ್ರಪಂಚದಲ್ಲೇ ಅತಿ ದೊಡ್ಡ ಪ್ಯಾಸೆಂಜರ್ ಶಿಪ್. ಇದು ರಾಯಲ್ ಕೆರೇಬಿಯನ್ ಇಂಟರ್ನ್ಯಾಷನಲ್ ಕಂಪನಿಗೆ ಸೇರಿದ ಹಡಗು. ಇದು 2017ರಲ್ಲಿ ಲಾಂಚ್ ಆಗಿ 2018ರಲ್ಲಿ ಇದರ ಕೆಲಸವನ್ನು ಪ್ರಾರಂಭ ಮಾಡುತ್ತೆ. ಇದರ ಉದ್ದ 362 ಮೀಟರ್, ಎತ್ತರ 72 ಮೀಟರ್. ಇದರಲ್ಲಿ ಒಂದೇ ಬಾರಿ 6680 ಜನ ಪ್ರಯಾಣಿಸಬಹುದು. ಅದೇ ರೀತಿ ಇದರಲ್ಲಿ 2300 ಜನ ಕೆಲಸಗಾರರಿರ್ತಾರೆ. ಇದು ಗಂಟೆಗೆ 41 ಕಿಲೋಮೀಟರ್ ವೇಗದಲ್ಲಿ ಪ್ರಯಾಣಿಸುತ್ತೆ. ಅದೇ ರೀತಿ ಈ ಶಿಪ್ ನ ತೂಕ 2,28,000 ಟನ್ಸ್. ಇದರ ನಿರ್ಮಾಣಕ್ಕೆ ಸುಮಾರು $1.35 ಬಿಲಿಯನ್ ಅನ್ನ ವೆಚ್ಚ ಮಾಡಿದ್ದಾರೆ. ಇದರ ಒಳಗೆ ನೋಡಲು ಒಂದು ಮಿನಿ ಸಿಟಿಯ ರೀತಿ ಇರುತ್ತೆ. ಇದರಲ್ಲಿ ಐಷಾರಾಮಿ ಹೋಟೆಲ್ಸ್, ಶಾಪಿಂಗ್ ಮಾಲ್ಸ್, ಜಿಮ್, ಜ್ಯುವೆಲರಿ ಶಾಪ್, ಸ್ವಿಮ್ಮಿಂಗ್ ಪೂಲ್ಸ್ ಈ ರೀತಿ ತುಂಬಾ ಸೌಲಭ್ಯಗಳು ಇವೆ. ಅದೇ ರೀತಿ ಈ ಶಿಪ್ ನ ಮಧ್ಯದಲ್ಲಿ ಒಂದು ಪಾರ್ಕ್ ಕೂಡ ಇದೆ. ಇದರಲ್ಲಿ ಸುಮಾರು 12,000 ಜಾತಿಯ ಗಿಡ ಮರಗಳು ಇವೆ. ಹಾರ್ಮನಿ ಆಫ್ ದ ಸೀಸ್ ಇದು ಸಹ ಪ್ರಪಂಚದ ಅತಿ ದೊಡ್ಡ ಪ್ಯಾಸೆಂಜರ್ ಶಿಪ್ ಗಳಲ್ಲಿ ಒಂದು. ಇದನ್ನು ಸಹ ರಾಯಲ್ ಕೆರೇಬಿಯನ್ ಕಂಪನಿ ನಿರ್ಮಿಸಿದೆ. ಇದರಲ್ಲಿ 30 ಎಲಿವೇಟರ್ಸ್, ಸೆಂಟ್ರಲ್ ಪಾರ್ಕ್, ಥಿಯೇಟರ್ಸ್, ಸ್ವಿಮ್ಮಿಂಗ್ ಪೂಲ್, ಮೂವಿಂಗ್ ಬಾರ್, ಮಲ್ಟಿಪಲ್ ನೈಟ್ ಕ್ಲಬ್ಸ್, ಕಾಮಿಡಿ ಕ್ಲಬ್ಸ್, ವಾಲಿಬಾಲ್ ಅಂಡ್ ಬಾಸ್ಕೆಟ್ ಬಾಲ್ ಕೋರ್ಟ್ಸ್ ಈ ರೀತಿ ತುಂಬಾ ಸೌಲಭ್ಯಗಳು ಇವೆ. ಅಡನೋವಾ ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ ನಿಂದ ನಡೆಯುವ ಮೊಟ್ಟ ಮೊದಲ ಪ್ಯಾಸೆಂಜರ್ ಶಿಪ್ ಇದು. ಇದರ ಉದ್ದ 337 ಮೀಟರ್, ಎತ್ತರ 69 ಮೀಟರ್, ತೂಕ 1,83,000 ಟನ್ಸ್. ಇದರಲ್ಲಿ ಒಂದೇ ಬಾರಿ 6,600 ಜನ ಪ್ರಯಾಣಿಸಬಹುದು. ಇದು ಗಂಟೆಗೆ 43 ಕಿಲೋಮೀಟರ್ ವೇಗದಲ್ಲಿ ಪ್ರಯಾಣಿಸುತ್ತೆ. ಇದರ ನಿರ್ಮಾಣಕ್ಕೆ ಸುಮಾರು $950 ಮಿಲಿಯನ್ ಅನ್ನ ವೆಚ್ಚ ಮಾಡಿದ್ದಾರೆ. ಇದರಲ್ಲಿ ಹೋಟೆಲ್ಸ್, ವಾಟರ್ ಸ್ಲೈಡರ್ಸ್, ವಾಟರ್ ಪಾರ್ಕ್, ಕ್ಲಬ್ಸ್, ನೈಟ್ ಕ್ಲಬ್ಸ್ ಈ ರೀತಿ ತುಂಬಾ ಸೌಲಭ್ಯಗಳು ಇವೆ. ಇವು ಫ್ರೆಂಡ್ಸ್ ಪ್ರಪಂಚದ 5 ಅತಿ ದೊಡ್ಡ ಪ್ಯಾಸೆಂಜರ್ ಶಿಪ್ಸ್. ಇವು ಕೇವಲ ಹಡಗುಗಳು ಮಾತ್ರವಲ್ಲ, ಸಮುದ್ರದಲ್ಲಿ ತೇಲುವ ಸ್ವರ್ಗಗಳು. ಇದರಲ್ಲಿ ಇದ್ದರೆ ಸಮುದ್ರದಲ್ಲಿ ಇದ್ದಂತೆ ಗೊತ್ತಾಗೋದಿಲ್ಲ. ಯಾವುದೋ ಒಂದು ಅದ್ಭುತ ನಗರದಲ್ಲಿ ಇದ್ದ ಅನುಭವ ಆಗುತ್ತೆ. ಓಕೆ ಫ್ರೆಂಡ್ಸ್, ಇವುಗಳಲ್ಲಿ ನಿಮ್ಗೆ ಇಷ್ಟವಾದ ಶಿಪ್ ಅನ್ನ ಕೆಳಗೆ ಕಾಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.